ರಾಜ್ಯದ ಮೊದಲ ಲಾಕಪ್ ಡೆತ್ ಆದ ಠಾಣೆ ಶೀಘ್ರ ನೆಲಸಮ. ಈ ಲಾಕಪ್ ಡೆತ್ನಿಂದ ರಾಜೀನಾಮೆ ನೀಡಿದ್ರು ಅಂದಿನ ಸಿಎಂ. ರಾಜ್ಯದ ಈ ಪೊಲೀಸ್ ಠಾಣೆಗೆ 130 ವರ್ಷಗಳ ಇತಿಹಾಸವಿದೆ. ಈ ಠಾಣೆಯಲ್ಲೇ ರಾಜ್ಯದ ಮೊದಲ ಲಾಕಪ್ ಡೆತ್ ನಡೆದಿದ್ದು. ಇದೇ ಲಾಕಪ್ ಡೆತ್ನಿಂದಲೇ ಅಂದಿನ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಸದ್ಯ ಈ ಪೊಲೀಸ್ ಠಾಣೆ ಇತಿಹಾಸದ ಪುಟ ಸೇರ್ತಾ ಇದೆ. ಹಾಗಿದ್ರೆ ಆ ಠಾಣೆ ಯಾವುದು, ಯಾರ ಲಾಕಪ್ ಡೆತ್ ಆಗಿತ್ತು, ಆಗ ಮುಖ್ಯಮಂತ್ರಿ ಯಾರಾಗಿದ್ರು ಅನ್ನುವಂಥ ಮಾಹಿತಿಯ ಸಮಗ್ರ ಚಿತ್ರಣವನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಚಂದ್ರ ನೀಡಿದ್ದಾರೆ. ಬನ್ನಿ ನೋಡೋಣ. ಇಷ್ಟಿನ ಟಿವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸ್ಟೇಷನ್ನ ಹೊರಭಾಗವನ್ನು ಅಷ್ಟೇ ಕೂಡ ತೋರಿಸ್ತಾ ಇದ್ವಿ. ಆದರೆ ಇಲ್ಲೂ ಕೂಡ ಸ್ಟೇಷನ್ ಒಳಗಡೆ ಹೇಗಿರುತ್ತೆ ಮತ್ತು ಸ್ಟೇಷನ್ನ ಲಾಕಪ್ಗಳನ್ನು ತೋರಿಸ್ತಾ ಇರಲಿಲ್ಲ. ಆದರೆ ಇವತ್ತು ಈ ಒಂದು ಲಾಕಪ್ನ ತೋರಿಸ್ತಾ ಇದ್ದೀವಿ. ಈ ಲಾಕಪ್ಪು ಸಾಮಾನ್ಯವಾದ ಲಾಕಪ್ ಅಲ್ಲ. ಯಾಕೆಂದರೆ ಇದಕ್ಕೆ ಸುಮಾರು 132 ವರ್ಷಗಳ ಇತಿಹಾಸ ಇದೆ. ಹಾಗೆಯೇ ಕರ್ನಾಟಕದಲ್ಲಿ ಮೊದಲು ಲಾಕಪ್ ಡೆತ್ ಆದಂಥ ಲಾಕಪ್ ಇದು. ಈ ಲಾಕಪ್ ಡೆತ್ತಿಂದ ಒಬ್ಬ ಮುಖ್ಯಮಂತ್ರಿ ತಮ್ಮ ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ. ಆ ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಎಸ್ ನಿಜಲಿಂಗಪ್ಪ ಅವರು. ಮೈಸೂರು ಏಕೀಕರಣದ ಮೊದಲ ಮುಖ್ಯಮಂತ್ರಿ ಆದಂಥ ಎಸ್ ನಿಜಲಿಂಗಪ್ಪ ಅವರು ಏನು ಅಂದಿನ ಮುಖ್ಯಮಂತ್ರಿ ಆಗಿರ್ತಾರೆ 1956ರಲ್ಲಿ. 1958ರಲ್ಲಿ ಇದೇ ಒಂದು ಲಾಕಪ್ನಲ್ಲಿ ಒಂದು ಮಹಿಳೆಯ ಲಾಕಪ್ ಡೆತ್ ಆಗುತ್ತೆ. ಅದು ಕೂಡ ಇತಿಹಾಸ. ಯಾಕೆಂದರೆ ಕರ್ನಾಟಕದ ಇತಿಹಾಸದಲ್ಲಿ ಮೊದಲು ಲಾಕಪ್ ಡೆತ್ ಆಗಿರುವಂಥ ಒಂದು ಸೆಲ್ನಲ್ಲಿ ಮಹಿಳೆಯನ್ನು ಒಂದು ಲಾಕಪ್ ಡೆತ್ ಮಾಡಲಾಗಿರುತ್ತೆ. ಆ ಒಂದು ಕಾರಣದಿಂದಾಗಿ ನಿಜಲಿಂಗಪ್ಪ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಈ ಸ್ಟೇಷನ್ ಯಾವುದಪ್ಪ ಅಂತ ಹೇಳಿದ್ರೆ ಇದು ಶೇಷಾದ್ರಿಪುರಂ ಪೊಲೀಸ್ ಠಾಣೆ. ಇವತ್ತು ಈ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ. ಯಾಕಂದರೆ ಇದು ಶಿಥಿಲಾವಸ್ಥೆಗೆ ಬಂದಿರುವಂಥದ್ದು. ಅದನ್ನು ಹೊಡೆದಾಕುವಂಥ ಕೆಲಸವನ್ನು ಕೂಡ ಈಗಾಗಲೇ ಕೂಡ ಸರ್ಕಾರ ಮಾಡಿರುವಂಥದ್ದು. ಹಾಗಾಗಿ ಈ ಪೊಲೀಸ್ ಠಾಣೆಯನ್ನು ಈಗಾಗಲೇ ಕೂಡ ಸ್ಥಳಾಂತರ ಮಾಡಿದ್ದಾರೆ. 1956ರಲ್ಲಿ ನಿಜಲಿಂಗಪ್ಪ ಅವರು ಏನು ಮುಖ್ಯಮಂತ್ರಿ ಆಗಿರ್ತಾರೆ. ಅದಾದಮೇಲೆ 1958ರಲ್ಲಿ ಈ ಒಂದು ಠಾಣೆಯಲ್ಲಿ ಮುನಿಯಮ್ಮ ಅನ್ನೋ ಒಂದು ಮಹಿಳೆಯನ್ನು ಕರ್ಕೊಂಡ್ಬರ್ತಾರೆ. ಅದು ಕೂಡ ಕಳ್ಳತನದ ಆರೋಪದಲ್ಲಿ ಏನೋ ಸರ್ವೆಂಟ್ ಥೆಫ್ಟ್ ಅಂತ ಹೇಳಿ ಒಂದು ಕೇಸ್ ಕೂಡ ದಾಖಲಾಗಿರುತ್ತೆ. ತಾನು ಕೆಲಸ ಮಾಡ್ತಿದ್ದಂಥ ಮನೆಯಲ್ಲಿ ಆಕೆ ಕಳ್ಳತನ ಮಾಡಿದಾಳೆ ಅಂತೇಳಿ ಒಂದು ಆರೋಪದ ಮೇಲೆ ಆಕೆಯನ್ನು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ಇಲ್ಲಿ ಪೊಲೀಸರು ಅವತ್ತಿನ ಕಾಲಕ್ಕೆ ಒಂದು ಆಕೆಯ ಮೇಲೆ ಒಂದು ಹಲ್ಲೆ ಮಾಡ್ತಾರೆ. ಅಡ್ಡಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಆ ಹಲ್ಲೆಯಿಂದ ಆ ಮಹಿಳೆ ಸಾವನ್ನಪ್ತಾಳೆ. ಇದು ಸೆಷನ್ನಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಅಂದಿನ ಗೃಹ ಮಂತ್ರಿ ಆಗಿದ್ದಂಥ ಪೂರ್ಣಚ್ಚ ಅವರು ಕೂಡ ಅದನ್ನು ಏನು ಡಿಫೆಂಡ್ ಮಾಡ್ಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಅದಾದ ನಂತರ ಅಪೋಸಿಷನ್ ಪಾರ್ಟಿ ಇರತಕ್ಕಂಥ ಶಾಂತಿವೇಡಿ ಗೋಪಾಲ್ ಗೌಡರು ಅದನ್ನು ಸಾಕಷ್ಟು ಖಂಡಿಸ್ತಾರೆ, ಹೋರಾಟಗಳನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ದೆಹಲಿಯಿಂದ AICC ಮುಖಂಡರು ಒಂದು ಕಮಿಟಿಯನ್ನು ಕಳಿಸಿ ಇಲ್ಲಿ ಒಂದು ಏನಾಗಿದೆ ಅಂತ ಹೇಳಿ ಒಂದು ತನಿಖೆಯನ್ನು, ಆಂತರಿಕ ತನಿಖೆಯನ್ನು ಕೂಡ ಅವರು ನಡೆಸ್ತಾರೆ. ಆ ಒಂದು ತನಿಖೆಯಲ್ಲಿ ಇಲ್ಲಿ ಒಂದು ಲಾಕಪ್ ಡೆತ್ ಆಗಿರುವಂಥದ್ದು ಕೂಡ ಗೊತ್ತಾಗುತ್ತದೆ. ಅದಾದ ನಂತರದಲ್ಲಿ ನಿಜಲಿಂಗಪ್ಪ ಅವರು ರಾಜೀನಾಮೆ ಕೂಡ ಕೊಡಬೇಕಾಗತ್ತೆ. ರಾಜೀನಾಮೆ ಕೊಟ್ಟ ನಂತರದಲ್ಲಿ ಮತ್ತೆ 1962ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರುವಂಥದ್ದು ಇತಿಹಾಸ. ಆದರೆ ಇಷ್ಟು ಇತಿಹಾಸ ಇರುವಂಥ ಸ್ಟೇಷನ್ನು ಇನ್ನು ನೆನಪು ಮಾತ್ರ. ಯಾಕಂದರೆ ಈ ಬಿಲ್ಡಿಂಗು ಇನ್ನು ಕೆಲವೇ ದಿನಗಳಲ್ಲಿ ಡೆಮಾಲಿಷನ್ ಆಗುತ್ತೆ. ಸರ್ಕಾರ ಈ ಒಂದು ಡೆಮಾಲಿಷನ್ಗೆ ಈಗಾಗಲೇ ಕೂಡ ಒಂದು ಆಜ್ಞೆಯನ್ನು ಕೂಡ ಹೊರಡಿಸುವಂಥದ್ದು. ಯಾಕಂದರೆ ಸುಮಾರು 132 ವರ್ಷದ ಈ ಒಂದು ಕಟ್ಟಡ ಈಗಾಗಲೇ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ಠಾಣೆ ಸಾಕಷ್ಟು ಚಿಕ್ಕದಾಗಿರುವಂಥದ್ದು. ಈ ಒಂದು ಪೊಲೀಸ್ ಠಾಣೆಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಂಜೆ ಏನು ನೈಟ್ ಬೀಟನ್ನು ಮಾಡ್ತಾರೆ ಅಥವಾ ನೈಟ್ ಬೀಟ್ ಆದ ನಂತರದಲ್ಲಿ ಸಂಜೆ 6 ಗಂಟೆ ಏನಾಗುತ್ತೆ, ಆಗ ಬೀಟ್ಗಳ ವ್ಯವಸ್ಥೆ ಏನಿರ್ತಾರೆ ಆ ಬೀಟ್ನಲ್ಲಿ ಇಲ್ಲೊಂದು ಸ್ಟೇಷನ್ ಮೇಲ್ಗಡೆ ಒಂದು ಗಂಟೆ ಇರುತ್ತೆ. ಆ ಗಂಟೆಯನ್ನು ಹೊಡೆಯುವಂಥ ಕೆಲಸ ಕೂಡ ಆಗುತ್ತೆ. ಪ್ರತಿ ಒಂದು ಗಂಟೆಗೆ ಅಂದರೆ 6 ಗಂಟೆಯಿಂದ 7 ಗಂಟೆಗೆ ಒಂದು ಸಲ, 7 ಗಂಟೆಗೆ 7 ಸಲ ಗಂಟೆ ಹೊಡೆದ್ರೆ, 8 ಗಂಟೆಗೆ 8 ಸಲ ಗಂಟೆ ಹೊಡೆಯುವಂಥದ್ದು. ಹೀಗೆ ಬೆಳಗಿನ ಜಾವ ತನಕ ಅಂದರೆ ಮಧ್ಯರಾತ್ರಿ 1 ಗಂಟೆಯಲ್ಲಿ 1 ಸಲ ಗಂಟೆ ಹೊಡೆದ್ರೆ ಮತ್ತು 2 ಗಂಟೆಯಲ್ಲಿ 2 ಸಲ ಗಂಟೆ ಹೊಡೆಯುವಂಥದ್ದು. ಈ ಒಂದು ಕೆಲಸವನ್ನು ಕೂಡ ಆಗ್ತಾ ಇರುತ್ತೆ. ಅಂಥ ಇತಿಹಾಸ ಇದ್ದಂಥ ಸ್ಟೇಷನ್ನು ಪೊಲೀಸ್ ಠಾಣೆ ಇವತ್ತು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದನ್ನು ಸಂಪೂರ್ಣವಾಗಿ ಹೊಡೆದಾಕಿದ ನಂತರದಲ್ಲಿ ಮತ್ತೆ ಇಲ್ಲಿ ಹೊಸ ಸ್ಟೇಷನ್ ತಲೆ ಎತ್ತುತ್ತೆ. ಆದರೆ ಇಷ್ಟು ಇತಿಹಾಸ ಇರುವಂಥದ್ದು ಒಬ್ಬ CM ರಾಜೀನಾಮೆ ಕೊಡಿಸಿದಂಥ ಸ್ಟೇಷನ್ನು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್.